ಸಜ್ಜನ ಸ್ನೇಹಿತರೆ, ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಜನ್ಮ ತಾಳಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಿಸಲಾಗುತ್ತದೆ. ಆದ್ದರಿಂದ ನಾವು ಆದಷ್ಟು ಬೇಗ ಈ ಮೂವರಿಂದ ದೂರವಿದ್ದಷ್ಟು ಒಳ್ಳೆಯದು. ನಾವು ಕಳೆದು ಹೋದ ಜೀವನದ ಬಗ್ಗೆ ಚಿಂತಿಸದೆ ಮುಂದೆ ಆಗು ಹೋಗುವ ಜೀವನದ ಬಗ್ಗೆ ಚಿಂತಿಸಬೇಕು. ಒತ್ತಾಯ ಮಾಡಿ ಪಡೆಯುವುದರಲ್ಲಿ ಯಾವತ್ತೂ ಖುಷಿ ಸಿಗೋದಿಲ್ಲ. ಅದು ದೋಸ್ತಿನೇ ಆಗಿರಲಿ, ಪ್ರೀತಿನೇ ಆಗಿರಲಿ. ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳುವುದೇ ಜೀವನ. ಹಣದ ಜೊತೆ ಜನ ಇರ್ಬೋದು, ಆದರೆ ಒಳ್ಳೆಯ ಗುಣ ಹೊಂದಿದವರೊಂದಿಗೆ ಆ ಭಗವಂತ ಸದಾ ಇರ್ತಾನೆ. ಬರೀ ಹಣ ಇರುವವನು ಕೇವಲ ಆಳಿಗೆ ಮಾತ್ರ ಮಾಲೀಕ, ಆದರೆ ಒಳ್ಳೆಯ ಗುಣ ಇರುವವನು ಇಡೀ ಮಾನವ ಕುಲಕ್ಕೆ ಮಾಲೀಕ. ನೆನಪಿಟ್ಟುಕೊಳ್ಳಿ, ದರ್ಪ ಅಹಂಕಾರದಿಂದ ಬದುಕುವವರು ಕಾಲದ ಮುಂದೆ ಉರಿದು ಬೂದಿ ಆಗ್ತಾರೆ. ಬಿಟ್ಟು ಹೋಗಲು ಬಹಳಷ್ಟು ಕಾರಣಗಳಿರುತ್ತವೆ, ಆದರೆ ಜೊತೆಯಲ್ಲಿರಲು ಹೊಂದಾಣಿಕೆ ಮಾಡಿಕೊಂಡ್ರೆ ಅದುವೇ ಸುಂದರವಾದ ಜೀವನವಾಗುತ್ತದೆ. ಕಟ್ಟಿಗೆ ಸುಟ್ಟಿದರೆ ಬೂದಿ ಆಗ್ತದೆ, ಅದೇ ಇಟ್ಟಿಗೆ ಸುಟ್ಟಿದರೆ ಗಟ್ಟಿ ಆಗ್ತದೆ. ನಮ್ಮ ಬದುಕಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದು ಹೋದ ಹಾಲಿನ ಹಾಗೆ ಮೊಸರು, ಮಜ್ಜಿಗೆ, ಬೆಣ್ಣೆ ಮಾಡಿಕೊಳ್ಳುವ ಜಾಣ್ಮೆ ನಮ್ಮಲ್ಲಿರಬೇಕಷ್ಟೆ. ಒಂದು ಸಲ ಯೋಚಿಸಿ ನೋಡಿ, ಎಲ್ಲರೂ ನಮ್ಮವರೇ ಅನಿಸುತ್ತದೆ. ಆದರೆ ಅದೇ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ. ಕಷ್ಟಗಳು ಹೇಗೆ ಬದುಕಬೇಕೆಂಬ ಪಾಠ ಕಲಿಸುತ್ತವೆ. ಅದೇ ನಂಬಿಕೆ ಶಕ್ತಿ ತುಂಬುತ್ತದೆ. ಯಾರಿಗೆ ಕೋಪ ಮತ್ತು ಅಹಂಕಾರ ಇರ್ತದೆಯೋ ಅಂಥವರಿಗೆ ಯಾವ ಶತ್ರು ಇರುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಅಂಥವರಿಗೆ ಆ ಎರಡು ಗುಣಗಳೇ ಸಾಕು. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ಕೊಟ್ಟರೂ ವ್ಯರ್ಥನೇ. ಕಷ್ಟದಲ್ಲಿದ್ದಾಗಲೇ ತಾಳ್ಮೆಯಿಂದಿರಬೇಕು, ನಷ್ಟವಾದಾಗ ಸಹನೆ ಇರಬೇಕು, ತೊಂದರೆಯಲ್ಲಿದ್ದಾಗ ಶಾಂತಿಯಿಂದಿರಬೇಕು, ದುಃಖದಲ್ಲಿದ್ದಾಗ ಸಮಾಧಾನ ಯಾರಿಗೆ ಇರ್ತದೆಯೋ ಅವರ ಜೀವನದಲ್ಲಿ ಯಾವುದೇ ಭಯ ಇರೋದಿಲ್ಲ. ಬಟ್ಟೆಯನ್ನು ಅಳತೆ ಮಾಡಿ, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡಿ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗವಹಿಸಿ, ಆದರೆ ಇನ್ನೊಬ್ಬರ ದುಃಖಕ್ಕೆ ಯಾವತ್ತೂ ನಾವು ಕಾರಣವಾಗಬಾರದು. ಯಶಸ್ವಿ ಜೀವನಕ್ಕಿಂತ ಸಂತೃಪ್ತದ ಜೀವನ ಬಹಳ ಮೇಲಿರುತ್ತದೆ. ನೆನಪಿಟ್ಟುಕೊಳ್ಳಿ, ನಂಬಿಕೆ ಇಲ್ಲದವರ ಜೊತೆ ಯಾವತ್ತೂ ಸ್ನೇಹ ಮಾಡಬಾರದು. ಭಾವನೆಗಳ ಅರಿವೇ ಇಲ್ಲದವರ ಜೊತೆ ಪ್ರೀತಿ ಮಾಡಬಾರದು. ಕಾಯಿಸಿದ ಹಂಚಿನ ಮೇಲೆ ನೀರು ಹಾಕಿದರೆ ಸುಟ್ಟು ಹೋಗ್ತದೆ. ಅದೇ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಅದೇ ಚಿಪ್ಪೆಯ ಮೇಲೆ ಬಿದ್ದರೆ ಅದು ಮುತ್ತಾಗುತ್ತದೆ. ನಾವು ಎಂಥವರ ಜೊತೆ ಇರ್ತೇವೆಯೋ ಅವರಂತೆ ನಾವಾಗ್ತೇವೆ. ಕರುಣೆ ಇದ್ದವರಿಗೆ ಕಷ್ಟಗಳು ಜಾಸ್ತಿ, ಅದೇ ಒಳ್ಳೆಯ ಮನಸ್ಸು ಇರುವವರಿಗೆ ದುಃಖಗಳು ಜಾಸ್ತಿ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತಹ ಸ್ನೇಹಿತರಿರಬೇಕು. ಕನ್ನಡಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಅದೇ ನೆರಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. 1 ಗ್ರಾಂ ಚಿನ್ನ ಅಕ್ಕ ತಂಗಿಯರನ್ನು ದೂರ ಮಾಡುತ್ತೆ. 1 ಅಡಿ ಭೂಮಿ ಅಣ್ಣ ತಮ್ಮಂದಿರನ್ನು ದೂರ ಮಾಡುತ್ತೆ. ಕಾಗದದ ಹಣ 6 ಅಡಿಯ ವ್ಯಕ್ತಿಯನ್ನು ಆಟ ಆಡಿಸುತ್ತೆ. ಅದೇ 2 ಇಂಚಿನ ನಾಲಿಗೆ ಸಂಬಂಧಗಳನ್ನೇ ಕೆಡಿಸುತ್ತೆ. ಜೀವನವೆಂದರೆ ಒಂದು ಪಯಣ ಎಂದು ಭಾವಿಸಿ ಬದುಕಬೇಕು. ಜೀವನದ ನಿಮ್ಮ ಧೋರಣೆ ಬದಲಾಗುತ್ತೆ. ಜೀವನದಲ್ಲಿ ನೋವು ಅನುಭವಿಸದಿದ್ದರೆ ಸಾಹಸಿಯಾಗಲು ಸಾಧ್ಯನೇ ಇಲ್ಲ. ಅದೇ ತಪ್ಪು ಮಾಡದೇ ಇದ್ದರೆ ಕಲಿಯಲು ಸಾಧ್ಯವಿಲ್ಲ. ಸೋಲನ್ನು ಕಾಣದೇ ಇದ್ದರೆ ಯಶಸ್ವಿಯಾಗಲು ಸಾಧ್ಯನೇ ಇಲ್ಲ. ನಿಮ್ಮ ಸೋಲುಗಳು ಕ್ಷಣಿಕ, ನಿಮ್ಮ ಪ್ರಯತ್ನವೇ ನಿಮ್ಮನ್ನು ಸಾಧಕನನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬರ ದೊಡ್ಡ ಸಮಸ್ಯೆ ಏನೆಂದರೆ ಸಾಕಷ್ಟು ಸಮಯ ಇದೆ ಎಂದುಕೊಳ್ಳುವುದು. ಆದರೆ ಸಮಯದಷ್ಟು ಸ್ಪೀಡಾಗಿ ಯಾವುದೂ ಹೋಗೋದಿಲ್ಲ. ಉಳಿದೆಲ್ಲವೂ ನಿಲ್ಲುತ್ತದೆ, ಆದರೆ ಸಮಯ ನಿಲ್ಲುವುದಿಲ್ಲ. ಆದ್ದರಿಂದ ಸಮಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಸದ್ಯಕ್ಕಿರುವ ನಿಮ್ಮ ಸ್ಥಿತಿಯೇ ಅಂತಿಮ ನಿಲ್ದಾಣ ಎಂದು ಯೋಚಿಸಬೇಡಿ. ಏಕೆಂದರೆ ಜನ ನಿಮ್ಮ ಸ್ಥಾನಮಾನಗಳನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯಗಳನ್ನು ಬದಲಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ಜನ ನಿಮ್ಮ ತಪ್ಪುಗಳನ್ನು ಮನ್ನಿಸುತ್ತಾರೆ. ಒಂದು ಕಲ್ಲು ಶಿಲೆಯಾದರೆ ಅದನ್ನು ನಾವು ಕೈಮುಗಿಯುತ್ತೇವೆ. ಅದೇ ಕಲ್ಲುಗಳು ಮೆಟ್ಟಿಲುಗಳಾದರೆ ನಾವು ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡುತ್ತೇವೆ. ಜೀವನದಲ್ಲಿ ಪ್ರೀತಿಸುವವರು ಸಿಗ್ತಾರೆ, ಕಾಳಜಿ ವಹಿಸುವವರು ಸಿಗ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಬಹಳ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದು ಬೇರೆ, ಕಾಳಜಿ ವಹಿಸುವುದು ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದು ಬೇರೆ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.